ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ಅರುಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇಲ್ಲಿ ಏನಕ್ಕೆ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಮ್ಮ ಇಂಚನನ ಮಗಳದ್ದು ನೇಮಿಂಗ್ ಸೆರೆಮನಿ ಅಂದರೆ ನಾಮಕರಣ ಇದೆ. ಅದಕ್ಕೋಸ್ಕರ ಈಗ ಎಲ್ಲರೂ ರೆಡಿಯಾಗಿ ಆಲ್ಮೋಸ್ಟ್ ಹಾಲಿಗೆ ಕೂಡ ಬಂದಿದ್ದೀವಿ. ಇಲ್ಲಿ ಇಂಚರ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳ ಸ್ಯಾರಿ ಕಾಂಬಿನೇಷನ್ ಆಯಿತು, ಅವಳ ಜ್ಯುವೆಲರಿ ಆಯಿತು, ಅವಳ ಮೇಕಪ್ಪು ಅವಳಿಗೆ ಪೂರ್ತಿಯಾಗಿ ಸೆಟ್ ಆಗಿತ್ತು. ಸ್ಯಾರಿ ನಾನು ಉಡಿಸಿದ್ದೀನಿ, ಹೇಗೆ ಉಡಿಸಿದ್ದೀನಿ ಅಂತ ನನಗೆ ತಿಳಿಸಿ. ಹಾಗೆ ಇಲ್ಲಿ ಪಾಪು ಡ್ರೆಸ್ ಕೂಡ ಅವಳು ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಹೊಲಿಸಿದ್ಲು. ಅವಳು ಕ್ಲಾತ್ ತೊಗೊಂಡು ಸ್ಟಿಚಿಂಗ್ ಮಾಡಿಸಿದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ಅವಳು ಕೂಡ ಕ್ಯೂಟಾಗಿ. ಇಲ್ಲಿ ನೇಮಿಂಗ್ ಸೆರೆಮನಿಗೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಗೆಸ್ಟ್ ಎಲ್ಲ ಬಂದರು. ಇವಾಗ ಕೆಲವೊಂದು ಶಾಸ್ತ್ರಗಳು ಇರುತ್ತಲ್ಲ ನಾಮಕರಣಕ್ಕೆ, ಅದಕ್ಕೋಸ್ಕರ ಇಲ್ಲಿ ದೀಪ ಹಚ್ಚಿ ಇವಾಗ ಶುರು ಮಾಡ್ತಾಯಿದ್ದೀವಿ ಶಾಸ್ತ್ರಗಳನ್ನ. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ಫಂಕ್ಷನ್ಗೆ. ಎಲ್ಲರನ್ನೂ ತೆಗಿಯೋಕ್ಕಾಗಲಿಲ್ಲ ನಾನು, ಯಾಕಂದರೆ ಬ್ಯುಸಿ ಇದ್ವಿ. ಎಲ್ಲರೂ ಪೂಜೆ ಮಾಡಬೇಕಾಗಿತ್ತು, ಗೆಸ್ಟ್ಗಳನ್ನೆಲ್ಲ ರಿಸೀವ್ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ನನ್ನ ಹತ್ರ ಫೋಟೇಜ್ ಎಷ್ಟಿದೆಯೋ ಅಷ್ಟನ್ನು ನಾನಿಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ನಮ್ಮ ತಂಗಿ ಮಗಳು ಪಾಪುನ ಹಾಕೋಕ್ಕಿಂತ ಮುಂಚೆನೇ ಅವಳೇನೇ ತೊಟ್ಲಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಆಟ ಆಡೋದಿರಲಿ, ಅವಳು ಬೇರೆ ಯಾರಿಗೂ ಕೊಡ್ತಾ ಇಲ್ಲ. ನೋಡಿ, ಪಕ್ಕದಲ್ಲಿ ಒಂದು ಚಿಕ್ಕ ಪಾಪು ಅಳ್ತಾ ಇದೆ, ಅವಳಿಗೆ ಕೂಡ ಬಿಟ್ಕೊಡ್ತಾ ಇಲ್ಲ. ಅವಳು ಒಂದು ಸ್ವಲ್ಪ ರೌಡಿ ಬೇಬಿನೇ, ತುಂಬ ಕ್ಯೂಟಾಗಿ ಕಾಣಿಸಿಲ್ಲ. ಅದಕ್ಕೆ ವಿಡಿಯೋ ತಕ್ಕೊಂಡೆ. ಇಲ್ಲಿ ಎಲ್ಲರೂ ಅವ್ರ ಅತ್ತೆದಿರು ನೋಡಿ ಹೆಸರಿಡಬೇಕು ಅಂತ ಇಲ್ಲೆಲ್ಲರೂ ಗುಂಪು ಕೂಡ್ಬಿಟ್ಟಿದ್ದಾರೆ ಅವಳು ಸುತ್ತ. ಅವಳೆಲ್ಲರೂ ಕ್ಯೂಟಾಗಿ ಹಾಯ್ ಅಂತಿದ್ದಾಳೆ ಎಲ್ಲರಿಗೂ. ಆಮೇಲೆ ಇಲ್ಲಿ ಸೋದರ ಮಾವ ಹೆಸರಿಡ್ತಾರೆ. ಪೂಜೆ ಎಲ್ಲ ಆಲ್ಮೋಸ್ಟ್ ತೊಟ್ಲು ಪೂಜೆ ಅವೇನೇನು ಶಾಸ್ತ್ರಗಳಿರುತ್ತೆ ಅವೆಲ್ಲ ಆಯಿತು. ಇವಾಗ ಹೆಸರಿಡುವಂಥ ಶಾಸ್ತ್ರ ಆಲ್ಮೋಸ್ಟ್ ಇಲ್ಲಿ ಅವನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಸೋದರ ಮಾವಂಗೆ. ಹಂಗೆ ಹಿಂಗೆ ಅಂತ ಕೆಲವೊಂದು ಹೆಸರುಗಳಿರ್ತಾವಲ್ಲ, ಅವ್ರ ಮನೆ ದೇವರ ಹೆಸರು ಹೇಳ್ಬಿಟ್ಟು ಆಮೇಲೆ ಪಾಪುಗೆ ಹೆಸರಿಡಬೇಕು. ಇಲ್ಲಿ ನಾನು ಹೆಸರೇನು ರಿವೀಲ್ ಮಾಡ್ತಾ ಇಲ್ಲ, ಅವ್ರ ಅಪ್ಪ ಅಮ್ಮನೇ ರಿವೀಲ್ ಮಾಡ್ತಾರೆ. ನೀವು ಅವಾಗ ನೋಡಿ, ಪೂರ್ತಿ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಲ್ಲಿ ನೋಡಿ, ತೊಟ್ಲಿಲ್ಲ ಆದ ತಕ್ಷಣ ಅವಳು ಸುತ್ತ ಎಲ್ಲರೂ ಪಿಳ ಅಂತ ಕಣ್ಬಿಟ್ಕೊಂಡು ನೋಡ್ತಾ ಇದ್ದಾಳೆ. ಎಲ್ಲರನ್ನೂ ಸ್ವಲ್ಪ ಗಾಬರಿ ಕೂಡ ಆದಳು. ಯಾಕಂದರೆ ಈ ಟೈಮಲ್ಲಿ ಜನ ಜಾಸ್ತಿ ಇರ್ತಾರಲ್ಲ, ಮಕ್ಕಳು ಗಾಬರಿ ಆಗೋದು ಯೂಶ್ವಲಿ ಆಗ್ತಾರೆ ಗಾಬರಿ. ನೋಡಿ, ಆದರೂ ಪಾಪ ಇವಳು ಎಷ್ಟು ಸೈಲೆಂಟಾಗಿದ್ಲು ಅಂದರೆ ಅಷ್ಟು ಸೈಲೆಂಟಾಗಿದ್ಲು. ಸ್ವಲ್ಪ ಹತ್ಲು, ಆಮೇಲೆ ಸೈಲೆಂಟಾಗಿ ಫುಲ್ಲು ಫಂಕ್ಷನ್ನಲ್ಲೆಲ್ಲ ಅವಳ ಫೋಟೋಸ್ ಇದೆ. ಅಷ್ಟು ಸೈಲೆಂಟಾಗಿ. ಎಲ್ಲ ಮಕ್ಕಳು ನಾಮಕರಣದಲ್ಲಿ ಅಳ್ತವೆ, ಆದರೆ ಇವಳು ಹತ್ಲು, ಆದರೆ ಸ್ವಲ್ಪ ಹತ್ಲು. ಸ್ವಲ್ಪ ಅವ್ರ ಅಪ್ಪ ಅಮ್ಮಗೆ ಫುಲ್ಲು ಕೋಆಪ್ರೇಟ್ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡು ಖುಷಿಯಾಗಿದ್ಲು. ಆಮೇಲೆ ಇಲ್ಲಿ ಹೆಸರಿಡೋ ಶಾಸ್ತ್ರನೂ ಆಲ್ಮೋಸ್ಟ್ ಮುಗೀತು. ಮುಗಿದ್ಮೇಲೆ ಈಗ ನೆಕ್ಸ್ಟು ತವ್ರ ಮನೆ ಕಡೆಯಿಂದ ಕೆಲವೊಂದು ಪಾಪುಗೆ ಕೊಡ್ತಾರಲ್ಲ, ಅದನ್ನೆಲ್ಲ ಜ್ಯುವೆಲರಿನ ಹಾಕ್ತಾರೆ. ಇವಾಗ ಬನ್ನಿ ವಿಡಿಯೋದಲ್ಲಿ ಹೋಗ್ಬಿಡೋಣ. ಎಳಿಯಕ್ಕ ಎಳಿಯದೆ ನಿಹಿತಾ
ನಿಹಿತು ನಿಹಿತ ಇದು ನಿಹಿತ ಆಟ ಅವಳು ನೇಮ ಹೆಸರೆಲ್ಲ ಅವಳೇ ಆಟ ಮಾಡ್ತಾ ಇದೆಯಾ? ಮಾಡ್ತಾ ಇಲ್ಲ. ನಾಮಕರಣ ಎಲ್ಲ ಮುಗೀತು. ಇದೇ ನಾಮಕರಣ ಗಲ್ಲು ನೋಡಿ. ಇದು ಸ್ಪೆಷಾಲಿಟಿ ಇವ್ರ ಸ್ಪೆಷಾಲಿಟಿ ಸೈಲೆಂಟ್ ಗರ್ಲ್ ಅಷ್ಟೇ. ಇವ್ರ ಹೆಸರು ಜೊತೆಗೆ ಆಟಾಡ್ತಾ ಇದ್ದಾರೆ. ಜೊತೆಗೆ ನಾಮಕರಣ ಎಲ್ಲ ಮುಗೀತು. ಇವಳು ಫ್ರೀಯಾಗಿ ಆಟ ಆಡ್ತಾ ಇದ್ದಾಳೆ. ಗುಡ್ ಬೇಬಿ ಗುಡ್ ಬೇಬಿ. ಒಂದು ಸ್ವಲ್ಪನೂ ರಚ್ಚೆ ಮಾಡಲಿಲ್ಲ. ಸ್ವಲ್ಪನೂ ರಚ್ಚೆ ಮಾಡಲಿಲ್ಲ. ಸೌಂಡ್ ಕೇಳಿಸ್ತಾ ಇದ್ದ? ಯಾವ್ದ್ರಲ್ಲಿ ಗಾಡಿ ಇದೆಯಾ? ಯಾವ್ದಾದ್ರು ಕಾರಲ್ಲ ಗಾಡಿ ಎಂಟ್ರು ಮಾಡ್ತೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ ಬಾಯ್ 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 ಬಾಯ್. ಸೈಲೆಂಟ್ ಆಗಿದ್ಲು. ಎಲ್ಲಿ ನನ್ನ ಮಗಳು ಹಿಡನ್ ಊಟ ತಿನ್ನಕ್ ಮಾತ್ರ ಹೇಳ್ತಾಳಲ್ಲ. ಊಟ ತಿನ್ನಕ್ ಮಾತ್ರ ಹೇಳ್ತಾಳೆ. ಆಡ್ತಾಳೆ ಅಷ್ಟೇ. ನಾನೇ ಅಮ್ಮ ಅಮ್ಮ. ನಾನೇ ಅಮ್ಮ ಸಂತೂರ್ ಮಮ್ಮಿ. ಸಂತೂರ್ ಮಮ್ಮಿ ಇವಾಗ ದಪ್ಪ ಆಗೋರು. ಜನಕ್ಕೆ ಶಕೆ ಜನಕ್ಕಲ್ಲ ಇವಳಿಗೆ ಮಗಳಿಗೆ ಮೊಮ್ಮಗಳಿಗೆ ಜನಕ್ಕೆ ಇವರಿಗೆ ಇವರು ದೊಡ್ಡ ಜನ. ಇವರು ದೊಡ್ಡ ಸೆಲೆಬ್ರಿಟಿ. ಇವತ್ತಿನ ಸೆಲೆಬ್ರಿಟಿ ಇವ್ರಿಗೆ ಶೆಕೆ ಆಗ್ಬಾರ್ದು ಅಂತ ಮನೆಯಿಂದನೇ 2 ಕೂಲರ್ ಹೊತ್ಕೊಂಡ್ಬಂದಿದ್ದಾರೆ. ಅವ್ರ ತಾತ ಅವರು. ಕಣ್ಣಿಗೆ ಇಟ್ಕೊಂತಾಳೆ ಓಕೆ ಬಾಯ್ ಬಾಯ್ ಮಾಡು. ನಿಹಿ ಬಾಯ್ ಮಾಡು ಬನ್ನಿ. ನಿಹಿ ಬಂಗಾರಿ ಬಾಯ್ ಅವಳಿಗೆ ಬೋರ್ಡ್ ಬೇಕು ಮಾತಾಡೋಕ್ಕೆ. ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್. ಫಂಕ್ಷನ್ ಎಲ್ಲ ಮುಗೀತು. ಹಾಲಿಂದ ಮನೆಗೆ ಬಂದ್ವಿ. ಇಲ್ಲಿ ನಮ್ಮ ಭಾರತಕ್ಕ ಇಬ್ಬರಿಗೂ ದೃಷ್ಟಿ ತೆಗಿತಾ ಇದ್ದಾರೆ. ದೃಷ್ಟಿ ತೆಗೆದು ಒಳಗೆ ಕರ್ಕೊತಾ ಇದ್ದಾರೆ. ಇವತ್ತಂತೂ ನಮ್ಮ ಪಾಪುಗೆ ಸಖತ್ ದೃಷ್ಟಿ ಆಗಿಬಿಟ್ಟಿತ್ತು. ಅವಳಿಗೆ ಸ್ವಲ್ಪ ರಚ್ಚೆ ಕೂಡ ಮಾಡಿದ್ಲು. ಆಮೇಲೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಕೂಡ ತುಂಬ ಕ್ಯೂಟಾಗಿ ನೋಡಿ ಆ ದೀಪನ ಇಟ್ಕೊಳಕ್ಕೆ ಹೋಗ್ತಾ ಇದ್ದಾಳೆ ಅವಳು. ಊಟ ಕೂಡ ತುಂಬ ಚೆನ್ನಾಗಿತ್ತು. ನಾನು ಅಲ್ಲೆಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾಧ್ಯನೇ ಆಗಲಿಲ್ಲ, ತುಂಬ ಬ್ಯುಸಿ ಇರೋದ್ರಿಂದ. ಈಗ ಒಳಗಡೆ ಕರ್ಕೊತಾ ಇದ್ದೀವಿ. ಇವತ್ತಿನ ವಿಡಿಯೋ, ನಾಮಕರಣದ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ಕೊಂಡು ನೋಡಿ. ಹಾಗಾದರೆ ಬರ್ತೀನಿ. ಬಾಯ್.